ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ನಾನು ಕಳೆದ ತರಗತಿಯಲ್ಲಿ ನಿಮಗೆ ಭಾಗಾಕಾರದ ಬಗ್ಗೆ ಹೇಳಿದೆ. ಇವತ್ತು ಭಾಗಾಕಾರದ ಪದಗಳ ಪರಿಚಯನ ಮಾಡ್ಕೊಡ್ತೀನಿ. ನಿಮಗೆ ಗೊತ್ತಿದೆ ಭಾಜ್ಯ ಡಿವೈಡೆಡ್ ಭಾಜಕ ಇಸ್ಕೊಲ್ಟು ಭಾಗಲಬ್ಧ ಅಂತ ಹೇಳ್ಬಿಟ್ಟು ಹೇಳಿದೆ. ಇವತ್ತು ಹಾಗಂದ್ರೆ ಏನು ಅಂತ ಹೇಳ್ತೀನಿ. ಭಾಜ್ಯ ಅಂತಂದ್ರೆ ಭಾಗಿಸಿಕೊಳ್ಳುವ ಸಂಖ್ಯೆ. ಭಾಗಿಸಿಕೊಳ್ಳುವ ಸಂಖ್ಯೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಭಾಜ್ಯ ಅಂತ ಹೇಳಿ ಕರಿತೀವಿ. ಭಾಗಿಸಿಕೊಳ್ಳುವ ಸಂಖ್ಯೆ. ಭಾಜಕ ಭಾಗಿಸುವ ಸಂಖ್ಯೆ. ಭಾಗಿಸಿಕೊಳ್ಳುವ ಸಂಖ್ಯೆ ಭಾಜ್ಯ, ಭಾಗಿಸುವ ಸಂಖ್ಯೆ ಭಾಜಕ ಆಗಿರುತ್ತೆ. ಭಾಗಲಬ್ಧ ಅಂದ್ರೆ ಭಾಗಿಸಿ ಬಂದ ಉತ್ತರ ಅಥವಾ ಸಮಭಾಗ ಅಂತ ಹೇಳಿ ಕರೀತಾರೆ. ಭಾಜ್ಯ ಅಂದ್ರೆ ಭಾಗಿಸಿಕೊಳ್ಳುವ ಸಂಖ್ಯೆ, ಭಾಜಕ ಅಂದ್ರೆ ಭಾಗಿಸುವ ಸಂಖ್ಯೆ, ಭಾಗಲಬ್ಧ ಅಂದ್ರೆ ಭಾಗಿಸಿ ಬಂದ ಉತ್ತರ ಅಥವಾ ಸಮಭಾಗ ಅಂತ ಹೇಳಿ ಕರೀತಾರೆ. ಶೇಷ ನನ್ನಲ್ಲಿ ಗೊತ್ತಿಲ್ಲ ಶೇಷ ಅಂದ್ರೆ ಅಂತ. ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಶೇಷ ಅಂತಂದ್ರೆ ಭಾಗಿಸಿದ ನಂತರ ಉಳಿಕೆ. ಎಲ್ಲ ಭಾಗಿಸಿ ಆದ್ಮೇಲೆ ಬಂದಂತಹ ಉಳಿಕೆಗೆ ನಾವೇನು ಕರಿತೀವಿ ಅಂತಂದ್ರೆ ಶೇಷ ಅಂತ ಹೇಳಿ ಕರಿತೀವಿ. ಅಥವಾ ಸಮಾನಾಗಿ ಹಂಚಿದಾಗ ಭಾಗವಾಗದೆ ಉಳಿಯುವ ಸಂಖ್ಯೆ. ಸಮನಾಗಿ ಎಲ್ಲ ಹಂಚ್ಬಿಡ್ತೀವಿ, ಒಂದು ಉಳ್ಕೊಂಡು ಹಾಗೆ ಉಳ್ಕೊಂಡಂತಹ ಸಂಖ್ಯೆಗೆ ನಾವೇನು ಕರಿತೀವಿ ಅಂತಂದ್ರೆ ಶೇಷ ಅಂತ ಕರಿತೀವಿ. ಇಷ್ಟು ಭಾಗಾಕಾರದ ಪದಗಳು. ಈಗ ಮುಂದೆ ತಾಳೆ ನೋಡುವ ಸೂತ್ರ. ನಾವು ಲೆಕ್ಕ ಮಾಡ್ತೀವಿ. ಭಾಗಾಕಾರ ಲೆಕ್ಕ ಹೇಗೆ ಮಾಡೋದಂತ ನಾನು ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ಭಾಗಾಕಾರದ ನಿಯಮಗಳ ಆದ್ಮೇಲೆ ಭಾಗಾಕಾರ ಮತ್ತೆ ಗುಣಾಕಾರದ ಲೆಕ್ಕ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಈಗ ನಿಮಗೆ ಪದಗಳ ಪರಿಚಯ ಮಾಡ್ತಾ ಇರೋದ್ರಿಂದ ತಾಳೆ ನೋಡುವ ಸೂತ್ರದ ಬಗ್ಗೆ ಹೇಳ್ತೀನಿ. ಮಗುಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದೆ ಅಂತಂದ್ರೆ ಎಲ್ಲ ಬೇಸಿಕ್ ಅಲರ್ಟ್ಸ್ ಇರಬೇಕು. ಹಾಗಾಗಿ ನೀವು ಭಾಗಾಕಾರದ ಪದಗಳ ಪರಿಚಯ ಆದ್ಮೇಲೆ ತಾಳೆ ನೋಡುವ ಸೂತ್ರವನ್ನ ಗಟ್ ಮಾಡಿಸಬೇಕು. ಭಾಜ್ಯ ಇಸ್ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ ಪ್ಲಸ್ ಶೇಷ. ಇದು ಭಾಗಾಕಾರದಲ್ಲಿ ಲೆಕ್ಕ ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ತಾಳೆ ನೋಡೋದಕ್ಕೆ ಬಳಸುವಂತಹ ಸೂತ್ರ. ನಾವು ಲೆಕ್ಕ ಮಾಡ್ತೀವಿ, ಅದು ಸರಿ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ತಾಳೆ ನೋಡ್ತೀವಿ. ಅವಾಗ ಭಾಗಾಕಾರದಲ್ಲಿ ತಾಳೆ ನೋಡುವಂತಹ ಸೂತ್ರ ಯಾವುದು ಅಂತಂದ್ರೆ ಭಾಜ್ಯ ಇಸ್ ಈಕ್ವಲ್ ಟು ಭಾಗಲಬ್ಧ ಇಂಟು ಭಾಜಕ